ಧ್ಯಾನ ಗುರುಗಳು ನಮಗೆ ಧ್ಯಾನ ಕಲಿಸಿ ದಾರಿಯನ್ನು ತೋರಿಸುವಂಥ ಸುಭಾಷ್ ಪತ್ರಿಜಿ ಅವರಿಗೆ ಮತ್ತು ಇಲ್ಲಿ ನೆಲೆಸಿರುವಂಥ ಎಲ್ಲರಿಗೆ ನಾನು ಪ್ರಣಾಮಗಳನ್ನು ಹೇಳುತ್ತಾ ನಾನು ಈ ಒಂದು 4 ಮಾತನ್ನು ಹೇಳಲು ಬಯಸುತ್ತೇನೆ. ಧ್ಯಾನ ಅಂದರೆ ಬಹಳ ಸುಲಭ. ಈ ಸೃಷ್ಟಿಯಲ್ಲಿ ಅತ್ಯಂತ ಉತ್ತಮವಾದ ವಿಷಯವನ್ನು ಸುಲಭವಾಗಿ ಹೇಳಿಕೊಟ್ಟಿರುವ ಗುರುಗಳವರು. ನಂತರ ಒಂದು ಮನುಷ್ಯ ಹುಟ್ಟಬೇಕಾದ್ರೆ ನಾವೆಲ್ಲರಿಗೆ ಎಲ್ಲ ಗೊತ್ತು ಎದಕ್ಕೆ ಬಂದಿದ್ದೀವಿ ಅಂತೇಳಿ. ಆದರೆ ನಾವು ಹುಟ್ಟೋ ಪ್ರಾಸೆಸ್ನಲ್ಲಿ ನಾವು ಮರೆತು ಹೋಗ್ತೀವಿ. ತಂದೆ ತಾಯಿಗಳು ಇಷ್ಟೇ ಪ್ರಕಾರ ಯಾರೂ ಜನ್ಮ ತಗೊಳ್ಳಲ್ಲ. ಯಾವ ತಂದೆ ತಾಯಿಗಳು ತಮಗೆ ಬೇಕಾದ ಅನುಭವಗಳನ್ನು ಆ ಜೀವನದಲ್ಲಿ ಕೊಡ್ತಾರೋ ಅಂಥ ತಂದೆ ತಾಯಿಗಳನ್ನು ಆರಿಸಿಕೊಂಡು ಮೇಲೆಯಿಂದ ನಾವು ಜನ್ಮ ತಗೊತೀವಿ. ಅದಕ್ಕಾಗಿ ಡಿಫ್ರೆಂಟಾಗಿ ನಾವು ಇರ್ತೀವಿ. ಬಡವರು, ಸಾಹುಕಾರರು, ಅಂಗವಿಕಲರು, ಬುದ್ಧಿವಂತರು, ದಡ್ಡರು, ಆ ಥರ. ಕಾರಣ ಏನಂದರೆ ಆತ್ಮ ಪ್ರತಿಯೊಂದು ಅನುಭವಗಳನ್ನು ಪಡೀಲಿಕ್ಕೆ ಈ ಭೂಮಿ ಮೇಲೆ ಬರುತ್ತೆ. ನಂತರ ಈ ಧ್ಯಾನ ಅಂದರೆ ಏನಂದರೆ ನಮಗೆಲ್ಲ ಗೊತ್ತು. ಗುರುಗಳು ಏನು ಹೇಳಿದಾರಲ್ಲ ಅದೇನು ಹೊಸದಲ್ಲ. ಗೌತಮ್ ಬುದ್ಧರು ಹೇಳಿದರು, ನಮಗೆಲ್ಲರಿಗೂ ಗೊತ್ತು. ಹುಟ್ಟಬೇಕಾದ್ರೆ ನಾವು ಒಂದು ಪ್ರಣಾಳಿಕೆ ತೊಗೊಂಡೇ ಭೂಮಿ ಮೇಲೆ ಬರ್ತೀವಿ. ನಾವು ಹುಟ್ಟೋ ಪ್ರಾಸೆಸ್ನಲ್ಲಿ ಅವೆಲ್ಲ ಮರೆತು ಹೋಗ್ತೀವಿ. ತಾಯಿ ಹೊಟ್ಟೆಯಲ್ಲಿ ಇರೋವರೆಗೆ ಎಲ್ಲ ವಿಷಯ ನಮಗೆ ನೆನಪಿರುತ್ತೆ. ನಾವು ಯಾವುದಕ್ಕೆ ಈ ಭೂಮಿ ಮೇಲೆ ಬರ್ತಾಯಿದ್ದೀವಿ ಅನ್ನೋದು. ಯಾವಾಗ ಬೇಬಿ ಮದರ್ ಹೊಟ್ಟೆಯಿಂದ ಹೊರಗಡೆ ಬರುತ್ತಲ್ಲ, ಈ ಏರ್ ಅಟ್ಮಾಸ್ಫಿಯರ್ ಚೇಂಜ್ ಆದಾಗ ಭಯಂಕರವಾದ ಶಾಕ್ಗೆ ಗುರಿಯಾಗುತ್ತೆ ಪ್ರತಿಯೊಂದು ಬೇಬಿ. ಆ ಶಾಕ್ ಯಾವ ಥರ ಇರುತ್ತೆ ಅಂದರೆ, ಏನು ಪ್ರಣಾಳಿಕೆ ಮಾಡಿಕೊಂಡು ಬಂದಿರುತ್ತೋ ಎಲ್ಲ ಮರೆತೋಗಿ ಮೈಂಡ್ ಬ್ಲಾಂಕ್ ಆಗುತ್ತೆ. ಆ ಮೈಂಡ್ ಬ್ಲ್ಯಾಂಕ್ ಆದಮೇಲೆ ಈ ತಂದೆ ತಾಯಿಗಳು ಹೇಳುವ ವಿಷಯಗಳ ಪ್ರಕಾರ ನಾವು ಬೆಳ್ಕೊಂಡು ಬರ್ತೀವಿ. ಅದಕ್ಕೆ ನಮ್ಮ ಜೀವನದಲ್ಲೆಲ್ಲ ಕನ್ಫ್ಯೂಷನು, ಕಷ್ಟ ಅವೆಲ್ಲ ಇರ್ತವೆ. ಈ ಗುರುಗಳು ನಮಗೆ ಧ್ಯಾನ ಅಂದರೆ ಹೇಗೆ ಅಂದರೆ ದೀಪಕ್ಕೆ ಹೋಲಿಸ್ತೀನಿ ನಾನು. ನಮಗೆಲ್ಲ ಗೊತ್ತಿದ್ದು ಮರೆತು ನಾವು ಕತ್ತಲಿನಲ್ಲಿ ಇರ್ತೀವಿ. ಗುರುಗಳು ಬಂದ್ಬಿಟ್ಟು ದೀಪ ನಮ್ಮ ಕೈಯಲ್ಲಿ ಇಡ್ತಾರೆ. ಆ ದೀಪ ನಮ್ಮ ಕೈಯಲ್ಲಿ ಇಟ್ಟಾಗ ಒಂದು 3 ಅಡಿ ನಮಗೆ ಬೆಳಕು ಸಿಗುತ್ತೆ. ಆ 3 ಅಡಿ ಹೆಜ್ಜೆ ಹಾಕಿದರೆ ಮಾತ್ರ ನೆಕ್ಸ್ಟ್ 3 ಅಡಿಗೆ ನೀವು ಹೋಗ್ಬೋದು. ಆ ಥರ ಧ್ಯಾನವನ್ನು ನಾವು ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗಬೇಕು. ನಂತರ ನಾನು ಧ್ಯಾನ ಮಾಡೋಕ್ಕೆ ಸ್ಟಾರ್ಟಾಗಿ 21 ವರ್ಷ ಆಯಿತು. ನಾವು ಕೊಡೋದು ಕಲಿಬೇಕು. ನಾವು ಯಾವಾಗ ಕೊಡೋದು ಕಲಿತೀವೋ ಅದಕ್ಕೆ 100 ಪಟ್ಟು ನನಗೆ ಬರುತ್ತೆ. ಅದು ನನ್ನ ಸ್ವಂತ ಅನುಭವ. ಹೇಗೆ ಹೇಳ್ತೀನಿ ಅಂದರೆ, 21 ವರ್ಷದ ಹಿಂದೆ 5 ರೂಪಾಯಿ ಬಸ್ ಚಾರ್ಜ್ಗಿಲ್ಲದೆ ಮಿಡ್ನೈಟ್ ನಾನು 9 ಕಿಲೋಮೀಟ್ರ್ ದೂರ ನಡ್ಕೊಂಡು ಹೋಗ್ತಾ ಇದ್ದೆ. ನಾನ್ ವೆಜ್ ತಿಂತಾಯಿದ್ದೆ, ಸಿಗರೇಟ್ ಸೇದ್ತಾಯಿದ್ದೆ, ಕಾರ್ಡ್ಸ್ ಆಡ್ತಾಯಿದ್ದೆ, ಸೊಕ್ಕು ಭಾಳ ಇತ್ತು, ಎಲ್ಲ ಇತ್ತು. ಅಂಥ ಮನುಷ್ಯ ಧ್ಯಾನದಲ್ಲಿ ಬಂದಮೇಲೆ ಎಲ್ಲ ಕಳ್ಕೊಂಡೆ. ಈ ದಿನ ನನ್ನ ಹತ್ರ 150 ಜನ ಕೆಲಸ ಮಾಡ್ತಾಯಿದ್ದಾರೆ. ತಿಂಗಳಿಗೆ 35 ಲಕ್ಷ ರೂಪಾಯಿ ನಾನು ಸ್ಯಾಲ್ರಿ ಕೊಡ್ತಾಯಿದ್ದೀನಿ. ಸುಮಾರು ಸಲ ನಾನು ಎಲ್ಲ ಹೇಳಿದ್ದೀನಿ ಈ ಆನ್ಲೈನ್ ಕ್ಲಾಸಸ್ನಲ್ಲಿ, ತೆಲುಗುನಲ್ಲಿ ಎಲ್ಲ. ಇವಾಗ ಸಮಯ ಕಡಿಮೆ ಇದೆ, ಅದಕ್ಕೆ ಶಾರ್ಟ್ಕಟಾಗಿ ಹೇಳ್ತಾಯಿದ್ದೀನಿ. ನನಗೆ ತಿನ್ನೋಕೆ ಗತಿ ಇಲ್ಲದ ಪರಿಸ್ಥಿತಿಯಲ್ಲಿ 6,000 ರೂಪಾಯಿ ಸಂಬಳ ಸ್ಟಾರ್ಟ್ ಆಯಿತು ನನಗೆ. ಆವತ್ತು ನಾನು 6,000 ರೂಪಾಯಿ ಕೈಯಲ್ಲಿ ಹಿಡ್ಕೊಂಡು ಸಂಕಲ್ಪ ಮಾಡಿದೆ, ನನ್ನ ಜೀವನದಲ್ಲಿ ಸಾಯೋವರೆಗೆ ನಾನು ದುಡ್ದಿದ್ರಲ್ಲಿ 10% ಒಳ್ಳೆ ಕೆಲಸಗಳಿಗೆ ಉಪಯೋಗ ಮಾಡ್ತೀನಿ ಅಂತೇಳಿ. ಆ ದಿನದಿಂದ ನಾನು ಫೈನಾನ್ಷಿಯಲಾಗಿ ವೃದ್ಧಿ ಆಗ್ತಾನೇ ಇದ್ದೀನಿ. ನಂತರ ಎಲ್ಲ ಮಾಸ್ಟರ್ಸ್ ಹೇಳಿದರು, ಮೇಡಮ್ ಅವರು, ಸಾರ್ ಎಲ್ಲರೂ, ಧ್ಯಾನ ಮಾಡೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ, ಅದೆಲ್ಲರಿಗೂ ಗೊತ್ತಿದ್ದ ವಿಷಯ. ನಾನು ಪೂರ್ವಜನ್ಮ ಅದು ಇದು ಎಲ್ಲ ಹೇಳಲ್ಲ, ಟೈಮ್ ವೇಸ್ಟ್ ಮಾಡಲ್ಲ. ಮನುಷ್ಯನ ಜೀವನದಲ್ಲಿ ಏನು ಬೇಕು? ಸಂತೋಷವಾಗಿರಬೇಕು. ನಿಮಗೆ ಏನು ಬೇಕೋ ಅದು ಬೇಕು. ನಾವು ಧ್ಯಾನ ಮಾಡೋದ್ರಿಂದ ನಮಗೆ ಸಂಕಲ್ಪ ಶಕ್ತಿ ಜಾಸ್ತಿ ಆಗುತ್ತೆ. ನಾವು ಏನು ಅಂದ್ಕೊಂಡ್ರೆ ಅದು ನಮ್ಗೆ ಆಗುತ್ತೆ, ನಮ್ಮ ಹತ್ರ ಬರುತ್ತೆ, ನಮ್ಮ ಕಾಲ ಹತ್ರ ಬರುತ್ತೆ. ಅದಕ್ಕೆ ನಾನು ಉದಾಹರಣೆಯಾಗಿದ್ದೀನಿ. ಆರೋಗ್ಯ ಮಾತ್ರ ಅಲ್ಲ, ದಿನನಿತ್ಯ ಜೀವನದಲ್ಲಿ ನಾವು ಪ್ರತಿಯೊಂದು ವಿಷಯಕ್ಕೂ ನಾವು ಒಂದು ಸಂಕಲ್ಪ ಮಾಡ್ಕೋಬೇಕು. ಒಂದು ಪ್ರಯಾಣಕ್ಕೆ ಹೋಗ್ತಾ ಇದ್ದೀನಿ, ಒಂದು ಟ್ರೈನಲ್ಲಿ, ನನಗೆ ಒಳ್ಳೆ ಸೀಟ್ ಸಿಗಬೇಕು, ರಿಸರ್ವೇಷನ್ ಸಿಗಬೇಕು, ನನ್ನ ಜರ್ನಿ ಕಂಫರ್ಟಬಲ್ ಆಗಿರಬೇಕು ಅನ್ಕೋಬೇಕು. ಖಂಡಿತ ಆಗುತ್ತೆ ಅದು, 100% ಗ್ಯಾರಂಟಿ. ನಾನು ಗ್ಯಾರಂಟಿ ಕೊಡ್ತೀನಿ ಅದಕ್ಕೆ. ನಂತರ ಇದೆಲ್ಲ ಟೆನ್ಷನು ಅವೆಲ್ಲ ಹೇಳ್ತಾರಲ್ಲ, ಖಾಲಿ ಇರೋರು ಹೇಳೋ ಮಾತು ಅವೆಲ್ಲವು. ಟೆನ್ಷನ್ ಅಂದರೆ ನೀವು ಕರೆಕ್ಟಾಗಿ ಜೀವನದಲ್ಲಿ ಪ್ರಾಕ್ಟಿಕಲಾಗಿ ಬದುಕಬೇಕು ನಾವು. ಈ ಧ್ಯಾನ ಅಂದರೆ ಏನಲ್ಲ, ಇದೊಂದು ಚಿಕ್ಕ ಟೂಲು. ಜೀವನ ಚೆನ್ನಾಗಿರ್ಬೇಕಂದ್ರೆ 3 ಸರಿಯಾಗಿರಬೇಕು. ದಿಲ್, ದಿಮಾಕ್, ಜಮಾನ್. ದಿಲ್ ಅಂದರೆ ಹೃದಯ, ದಿಮಾಕ್ ಅಂದರೆ ತಲೆ, ಜಬಾನ್ ಅಂದರೆ ನಾಲಿಗೆ.
ಈ ತಲೆ ಇವಾಗ ಯಾರಾದರೂ ನೋಡಿ ಯಾವುದೇ ಭಾಷೆಯಲ್ಲಿ ಏನಾದರೂ ತಪ್ಪು ಮಾಡಿದಾಗ ಏನಾದರೂ ಕೆಟ್ಟದ್ದು ಮಾಡಿದಾಗ ಕನ್ನಡದಲ್ಲಿ ತಲೆ ಕೆಟ್ಟಿದ್ದೇನೋ ಅಂತಾರೆ, ದಿಮಾಗ್ ಖರಾಬ್ ಯಾಕೆ ಸಲೆ ಅಂತಾರೆ. ಕಾರಣ ಏನಂದರೆ ಡಿಸ್ಟರ್ಬ್ಡ್ ಮೈಂಡ್ ಇಸ್ ಎ ಡೆವಿಲ್ಸ್ ವರ್ಕ್ಶಾಪ್. ಯಾವಾಗ ನಾವು ತಲೆಯಲ್ಲಿ ಹುಚ್ಚುಚ್ಚಾಗಿ ಏನೇನೋ ಯೋಚನೆ ಮಾಡ್ತೀವಲ್ಲ, ಅದರಿಂದ ಹುಚ್ಚುಚ್ಚು ಡಿಸಿಷನ್ ತೊಗೊತೀವಿ. ಈ ನಮ್ಮ ಎಲ್ಲ ಆ್ಯಕ್ಟಿವಿಟೀಸ್ಗೆ, ನಮ್ಮ ನಿರ್ಣಯಗಳಿಗೆ, ನಮ್ಮ ಜೀವನದಲ್ಲಿ ಪ್ರತಿಯೊಂದಕ್ಕೆ ಕಾರಣ ಮೆದುಳು. ನಾವು ಯಾವಾಗ ಈ ಧ್ಯಾನದಲ್ಲಿ ನಮ್ಮ ಉಸಿರನ್ನು ಗಮನಿಸ್ತೀವೋ ಅದು ಸಂಪೂರ್ಣವಾಗಿ ರೆಸ್ಟ್ ತಗೊಳುತ್ತೆ. ಸಂಪೂರ್ಣವಾಗಿ ರೆಸ್ಟ್ ತೊಗೊಂಡು ಮೈಂಡು ಕರೆಕ್ಟ್ ಡಿಸಿಷನ್ಸ್ ತಗುತ್ತೆ. ಕರೆಕ್ಟಾಗಿ ಮಾತಾಡ್ತೀರಾ, ಕರೆಕ್ಟಾಗಿ ನೋಡ್ತೀರಾ, ಕರೆಕ್ಟ್ ಡಿಸಿಷನ್ ತೊಗೊತೀರಾ. ಎಲ್ಲವೂ ಕರೆಕ್ಟಾಗಿರಬೇಕಾದ್ರೆ ನಿಮ್ಮ ಜೀವನದಲ್ಲಿ ಯಾವ ಪ್ರಾಬ್ಲಮ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ನಾವು ಧ್ಯಾನನ ಕಂಟಿನ್ಯೂಸ್ ಆಗಿ ಮಾಡಬೇಕು. ಉಳಿದು ನೆಕ್ಸ್ಟ್ ಆಮೇಲೆ ಫಸ್ಟ್ ಸ್ಟೆಪ್ ಇದು. ಫಸ್ಟ್ ಸ್ಟೆಪ್ ನಾವು ಏನು ಮಾಡಬೇಕು, ನಮಗೆ ಸಂಕಲ್ಪಗಳು ಕೂಡ ಯಾವ ಥರ ಬೇಕೋ ಗೊತ್ತಿಲ್ಲ. ಗಾಡಿ ಬೇಕು, ಮದುವೆ ಬೇಕು, ಮಗಳು ಬೇಕು, ಆ ಥರ ಒಂದೊಂದು ಇರ್ತೈತೆ. ಅದಕ್ಕೆ ನಾವು ಸಂಕಲ್ಪ ಇಟ್ಕೊಳ್ಳೋದು ಕಲಿಬೇಕು. ನಾನು ಸಂಕಲ್ಪ ಏನು ಇಟ್ಕೊತೀನಿ ಅಂದರೆ ಒಂದೇ ಇಟ್ಕೊತೀನಿ. ಮಾಸ್ಟರ್ಸ್ ನಾನು ಏನು ಕೇಳ್ಕೊತೀನಿ ಅಂದರೆ, ನನಗೆ ಈ ಸೃಷ್ಟಿಯಲ್ಲಿ ಅತ್ಯಂತ ಉತ್ತಮವಾದ, ಉನ್ನತವಾದ, ಶ್ರೇಷ್ಠವಾದ ಸಂಪತ್ತು ಮತ್ತು ಜ್ಞಾನ ನನಗೆ ಬೇಕು. ನಾನು ಆ ಮಾರ್ಗದಲ್ಲಿ ಹೋಗಬೇಕು, ನೀವು ನನಗೆ ಸಹಾಯ ಮಾಡಿ ಅಂದಾಗ ಆಟೋಮೆಟಿಕ್ಕಾಗಿ ಅವ್ರು ನಮಗೆ ದಾರಿ ತೋರಿಸ್ತಾರೆ. ಆಮೇಲೆ ನಾವೇನಾದರೂ ಕೊಡಬೇಕಾದ್ರೆ ಹೆದರಬೇಡಿ, ಇದೆಲ್ಲ ನಾಟಕ, ಏನೂ ಆಗಲ್ಲ. ಟೆನ್ಷನ್ ನಾವು ತೊಗೊಳ್ಳೋದು. ಇವಾಗ ಯಾರೋ ಸಾಯ್ತಾರೆ, ಅಳ್ತಾ ಇರ್ತಾರೆ. ನನಗೆ ನಗು ಬರ್ತಾಯಿತ್ತು ಚಿಕ್ಕಂದ್ರಿಂದ. ನನಗೆ ಭಯ ಆಗ್ತಿತ್ತು, ಯಾರಾದರೂ ಸತ್ತ ಅಳೋದು ನಮ್ಮ ಸಂಪ್ರದಾಯ ಏನೋ ಹತ್ತಿಲ್ಲ ಏನಾಗುತ್ತೆ ಅಂತೇಳಿ. ಅಷ್ಟುವರೆಗೆ ಕರೆಕ್ಟಾಗಿರ್ತಾರೆ. ನಾನು ಪಕ್ಕಕ್ಕೆ ಹೋಗಿ ನಗ್ತಾ ಇದ್ದೆ. ಬಸ್ 100 ಕಿಲೋಮೀಟ್ರ್ ದೂರದಿಂದ ಬರ್ತಾರೆ, ಕಾರ್ ಇಳಿತಾರೆ, ಕಾಂಪೌಂಡಲ್ಲಿ ಬರ್ತಾರೆ, ಅದು ಹೋಯ್ಕೊಂಡ್ಬಿಡ್ತಾರಲ್ಲ ಬಂದಮೇಲೆ 5 ನಿಮಿಷ. ಅದು ಯಾಕೆ ಅಷ್ಟು ಸಡನ್ನಾಗಿ ಅಳು ಬರುತ್ತೆ ಗೊತ್ತಾಗಲ್ಲ. ಅದು ಪ್ರೀತಿ, ಪ್ರೇಮ ಇವೆಲ್ಲ ಅಂತಾರಲ್ಲ, ಅವೆಲ್ಲ ಸುಳ್ಳು. ನಿಜವಾಗ್ಲೂ ಒಬ್ಬ ವ್ಯಕ್ತಿ, ಗಂಡ ಆಗಲಿ, ಹೆಂಡತಿ ಆಗಿ, ಮಗ ಆಗಲಿ, ಮಗಳಾಗಲಿ, ಸತ್ತ ಮೇಲೆ ಲಬ ಒಯ್ಕೊತಾರೆ. ಎಷ್ಟು ದಿನ ಸುಮ್ಮನೆ ಇರ್ತಾರೆ ಅವರು? ದಿನ ಅಳ್ತಾರಾ? ನನ್ನ ಅನಿಸಿಕೆ ಏನಂದರೆ, ನಿಜವಾಗಲೂ ಅವರು ಆ ವ್ಯಕ್ತಿ ಅಷ್ಟು ಪ್ರೀತಿಸಿದರೆ ಅವ್ರು ಮರುಕ್ಷಣ ಅವ್ರು ಸತ್ತೋಗ್ಬಿಡ್ಬೇಕು. ಅದು ಆಗ್ತಾಯಿಲ್ಲ, ಎಲ್ಲ ನಾಟಕ ಇದು. ಅವ್ರೇನು ಅಂದ್ಕೊತಾರೆ, ಇವ್ರೇನು ಅಂದ್ಕೊತಾರೆ ಅಂತೇಳಿ. ನಾವು ಯಾವಾಗ ಧ್ಯಾನ ಮಾಡೋಕ್ಕೆ ಶುರು ಮಾಡ್ತೀವಲ್ಲ, ನಮ್ಮಲ್ಲಿ ಭಯ ಹೋಗುತ್ತೆ ಫಸ್ಟು. ಆಮೇಲೆ ನನ್ನ 21 ವರ್ಷದಲ್ಲಿ ನನ್ನ ಅನುಭವ, ಈ ಟೋಟಲ್ ಪ್ರಪಂಚದಲ್ಲಿ ಎಲ್ಲರೂ ಜನರು ನರಳ್ತಾ ಇರೋದು ಯಾಕಪ್ಪ ಅಂದರೆ ಎರಡೇ, ಭಯ, ಈಗೋ. ನಾಳೆ ಏನಾಗುತ್ತೆ ಅನ್ನೋ ಭಯ ಒಂದು, ನಾನು ಅನ್ನೋ ಈಗೋ ಒಂದು. ಅದರಿಂದ ಮಾತ್ರ ನರಳ್ತಾ ಇದ್ದಾರೆ ಎಲ್ಲರೂ ಈ ಪ್ರಪಂಚದಲ್ಲಿ. ನನ್ನ 21 ವರ್ಷಗಳ ಅನುಭವ ಪ್ರಕಾರ ನಾನು ಧ್ಯಾನಕ್ಕೆ ಬಂದ ಮೇಲೆ ಸುಮಾರು ಚೇಂಜ್ ಆಗಿದ್ದೀನಿ. ನನ್ನ ಲೈಫ್ ಭಾಳ ಚೆನ್ನಾಗಿದೆ, ಫಸ್ಟ್ ಕ್ಲಾಸಾಗಿ ಹೋಗ್ತಾ ಇದ್ದೀನಿ ಮುಂದೆ, ವ್ಯಾಪಾರದಲ್ಲಿ ಎಲ್ಲದರಲ್ಲಿ. ಅದು ನೀವು ಕೊಡೋದು ಕಲೀರಿ ಫಸ್ಟ್. ನಾನು ಯಾಕೆ ಕೊಡಬೇಕಂತ ಹೇಳ್ತಿದ್ದೀನಂದರೆ, ನಾನಿಬ್ಬ ಬಿಸ್ನೆಸ್ ಮಾಡ್ತಾಯಿದ್ದೀನಿ. ನಾನು ಧ್ಯಾನ ಪ್ರಚಾರ ಮಾಡೋಕ್ಕಾಗಲ್ಲ, ತಿರುಗಾಡ್ಲಿಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಕೆಲವೊಬ್ರಿಗೆ ಅಭಿಲಾಷೆ ಇರುತ್ತೆ, ಅವ್ರಿಗೆ ಫೈನಾನ್ಷಿಯಲ್ ತೊಂದರೆ ಇರ್ತವೆ. ಅದಕ್ಕಾಗಿ ನಾವು ಕೊಡಬೇಕು. ನಾವು ಕೊಡೋದ್ರಿಂದ ಅಲ್ಲಿ ಒಂದು 10 ಜನರಿಗೆ ಒಳ್ಳೆಯ ವಿಷಯ ನಾವು ಸ್ಪ್ರೆಡ್ ಮಾಡ್ಬೋದು. ಇದು ನನ್ನ ಅನುಭವ ಅಂತ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸ್ವಲ್ಪ ಸಮಯ ಕಡಿಮೆ ಇದೆ. ಸೊ ಧ್ಯಾನವನ್ನು ನಾವು ಎಷ್ಟು ಜಾಸ್ತಿ ಮಾಡಿದರೆ ಅಷ್ಟು ಒಳ್ಳೆಯದಾಗುತ್ತೆ. ಕೂಡಬೇಕು ಫಸ್ಟ್. ನಾವು ಧ್ಯಾನ ಅಂದರೆ ನೀವು ಕಾನ್ಸಂಟ್ರೇಷನ್ ಬರ್ತಾ ಇದೆಯಾ ಇಲ್ಲ ಅನ್ನೋದು ಎರಡನೇ ವಿಷಯ. ಫಸ್ಟ್ ನೀವು ಕೂಡೋದು ಕಲಿಬೇಕು. ಅರ್ಧ ಗಂಟೆ, 1 ಗಂಟೆ, 2 ಗಂಟೆ, 3 ಗಂಟೆ, 4 ಗಂಟೆ ಸುಮ್ಮನೆ ಕೂಡಬೇಕು. ನೀವೇನು ಮಾಡಬೇಡ್ರಿ, ಏನು ಯೋಚನೆ ಮಾಡಿರಿ, ಫಸ್ಟ್ ಕೂಡೋದು ಪ್ರಾಕ್ಟೀಸ್ ಮಾಡಿರಿ ನೀವು. ನನ್ನ ಎಕ್ಸ್ಪೀರಿಯನ್ಸ್ನ ಹೇಳ್ತೀನಿ. ಆ ಕೂಡೋದು ನೀವು ಯಾವಾಗ ಕಲಿತೀರಲ್ಲ, ಕೂತ್ಕೊಳ್ಳೋದು, ಆವಾಗ ಧ್ಯಾನದಲ್ಲಿ ಆಟೋಮೆಟಿಕ್ಕಾಗಿ ನೀವು ಮುಂದೆ ಹೋಗ್ತೀರ. ನೀವು ಫಸ್ಟ್ ಕೂತ್ಕೋಬೇಕು 10 ನಿಮಿಷ, 20 ನಿಮಿಷ, 1 ಗಂಟೆ, 2 ಗಂಟೆ, 3 ಗಂಟೆ ಆ ಥರ. ನಂತರ ಪ್ರಾಕ್ಟಿಕಲಾಗಿರ್ಬೇಕು ಯಾವಾಗಲೂ. ಈ ಒಂದು ಪ್ರಾಬ್ಲಮ್ ಯಾವುದೂ ಪ್ರಾಬ್ಲಮ್ ಇಲ್ಲ, ನಾವು ಕ್ರಿಯೇಟ್ ಮಾಡ್ಕೊಂತೀವಿ ಪ್ರಾಬ್ಲಮ್ಸನ್ನ. ಒಂದು ಪ್ರಾಬ್ಲಮ್ ಬಂದಾಗ ಅದ್ರ ಎಂಡ್ ಏನಾಗುತ್ತೆ ಯೋಚನೆ ಮಾಡಬೇಕು. ನಾನು ಆ ಥರ ಮಾಡ್ತೀನಿ. ಇವಾಗ ಯಾರಿಗೂ ದುಡ್ಡು ಕೊಟ್ಟಿಲ್ಲ, ಲಾಸ್ಟ್ ಏನಾಗ್ಬೋದು ಮ್ಯಾಕ್ಸಿಮಮ್ ಈ ಸೊಸೈಟಿನಲ್ಲಿ ಬೈತಾನೆ. ಆಗಲಿ, ನಿನಗೇನಾಯಿತು, ಅವ್ನು ನೀನು ಟೈಮ್ ಕೊಟ್ಟಿಲ್ಲ, ಅವ್ನು ಬೈತಾನೆ, ಬಡಿತಾನೆ, ಮತ್ತೇನಾಯಿತು, ಇನ್ನೂ ಸಿಟ್ಟಾಗಿದೆ, ಕೊಲ್ತಾನೆ, ಅಷ್ಟೇ ತಾನೆ. ಅದ್ರ ಬಗ್ಗೆ ಯಾಕೆ ಟೆನ್ಷನ್ ಮಾಡಬೇಕು? ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ಒಂದು ಗ್ಲಾಸ್ ತೊಗೊಳ್ರಿ, ಕೆಳಗೆ ಬಿಸಿ ಹಾಕ್ರಿ, ಗಾಜಿನ ಗ್ಲಾಸ್ ಒಡೆದೋಗುತ್ತೆ, ಲಬ್ಬ ಒಯ್ಕೋಬೇಕು, ಉಳ್ಳಾಡ್ರಿ, ತಲೆ ಗಾಡಿಗೆ ಜಜ್ಕೊಳ್ರಿ, ಬರುತ್ತೆ ಅದು ವಾಪಸ್ಸು?
ಅದು ಬರಲ್ಲ. ಬೇಯ್ದರೆ ಬರುತ್ತಾ? ಇಲ್ಲ. ದುಡ್ಡಿದ್ದರೆ ಇನ್ನೊಂದು ಗ್ಲಾಸ್ ತಂದಿಟ್ಕೊಳ್ರಿ. ಪ್ರಥಮ ಕರ್ತವ್ಯ ಏನು ಮಾಡಬೇಕು? ಆ ಗ್ಲಾಸ್ ಹೊಡೆದೋಗಿದೆಯಲ್ಲ ನೀಟಾಗಿ ಕಸ ಕ್ಲೀನ್ ಮಾಡಿ ಎತ್ತಿ ಬಿಸಿ ಹಾಕ್ಬೇಕು. ಅದರಿಂದ ಯಾರಿಗೆ ತೊಂದರೆ ಆಗಬಾರ್ದು. ಇಲ್ಲ ದುಡ್ಡಿದ್ರೆ ಇನ್ನೊಂದು ಗ್ಲಾಸ್ ತಂದುಕೋ, ಇಲ್ಲಂದ್ರೆ ಜೀವನ ನಡೀತು. ಗ್ಲಾಸ್ ಹೋದ್ಮೇಲೆ ಜೀವನ ಆಗಲ್ಲ. ಅದು ನಮ್ಮ ಮನುಷ್ಯನಿಗೆ ಏನಂದರೆ ಅದು ಹ್ಯಾಬಿಟ್ ಆಗಿದೆ. ನೆಗೆಟಿವ್ ಯೋಚನೆ ಮಾಡೋದು ಅದೆಲ್ಲ, ಇವೆಲ್ಲ ನಕಾರಾತ್ಮಕ ಯೋಚನೆಗಳು ಇವೆಲ್ಲ ಹೋಗಬೇಕಂದ್ರೆ ನಮಗೆ ಪವರ್ಫುಲ್ ಆಗಿರ್ಬೇಕು. ನಾವು ದಿಲ್ ದಿಮಾಗ್ ಜಬಾನ್ ಅಂತ ಹೇಳಿದ್ನಲ್ಲ, ಇದು ಕರೆಕ್ಟಾಗಿರಬೇಕು. ಇಲ್ಲಿ ಪ್ರೀತಿ ಇರಬೇಕು. ಜಬಾನ್ ಅಂದರೆ ಒಳಗಡೆ ಹೋಗೋವು ಶುದ್ಧವಾಗಿರಬೇಕು ಆಹಾರ, ಹೊರಗಡೆ ಬರೋ ಮಾತು ಮಿತವಾಗಿರಬೇಕು, ಮಿಠಾಯಿ ಥರ ಇರಬೇಕು. ಆವಾಗ ನಮ್ಮ ಜೀವನ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.